ಗೃಹಲಕ್ಷ್ಮಿ ಯೋಜನೆಯ 5,000 ಕೋಟಿಯ ಬಗ್ಗೆ ವಿಪಕ್ಷಗಳು ಪ್ರಶ್ನೆ ಕೇಳುತ್ತಿದ್ದಾವೆ. ಇದರ ಮಧ್ಯೆ ಮತ್ತೊಂದು ಯೋಜನೆಯಲ್ಲೂ ಕೂಡ ಇದೇ ರೀತಿ ಹಣ ಪೆಂಡಿಂಗ್ ಇಡಲಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗಿರೋದು. ಗೃಹಲಕ್ಷ್ಮಿ ಬೆನ್ನಲ್ಲೇ ಶಕ್ತಿ ಯೋಜನೆಯ 4,000 ಕೋಟಿ ಬಾಕಿ ಇದೆ. ಅಂದ್ರೆ ಸಾರಿಗೆ ಇಲಾಖೆಗೆ ಸರ್ಕಾರ ಪಾವತಿ ಮಾಡಬೇಕಾದಂತ 4,000 ಕೋಟಿ ಬಾಕಿ ಇದೆ. 4,000 ಕೋಟಿ ಬಾಕಿ ಉಳಿಸಿಕೊಂಡಿದ್ದನ್ನ ಸಚಿವ ರಾಮಲಿಂಗಾರೆಡ್ಡಿ ಒಪ್ಪಿಕೊಂಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಬೆನ್ನಲ್ಲೇ ಮತ್ತೊಂದು ಯೋಜನೆಗೂ ಕೂಡ ಗ್ರಹಣ ಕವಿದಿದೆ. ಗ್ಯಾರಂಟಿ ಜಾರಿಯ ವೈಫಲ್ಯ ಇದು ಅಂತ ವಿಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ಶಕ್ತಿ ಯೋಜನೆ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಿದಂಥ ಸಂದರ್ಭದಲ್ಲಿ ಟಿಕೆಟ್ ಅನ್ನು ಏನು ಮಹಿಳೆಯರಿಗೆ ಕೊಡಲಾಗುತ್ತೆ, ಆ ಟಿಕೆಟ್ನ ಅಮೌಂಟ್ ಅನ್ನ ಸರ್ಕಾರ ಸಾರಿಗೆ ಇಲಾಖೆ ಕೊಡಬೇಕು. 3 ವರ್ಷದಲ್ಲಿ 4,000 ಕೋಟಿ ಪೆಂಡಿಂಗ್ ಇದೆ. ಅದಕ್ಕೆ ಸಂಬಂಧಿಸಿದಂಥ ಡಾಕ್ಯುಮೆಂಟ್ ಕೂಡ ನೀವು ನೋಡ್ತಾ ಇದ್ದೀರಿ. ಸುಮಾರು 4,000 ಕೋಟಿ ಪೆಂಡಿಂಗ್ ಇದೆ 3 ವರ್ಷಗಳಲ್ಲಿ. ಈ ವರ್ಷದ ನವೆಂಬರ್ ವರೆಗಿನ ಲೆಕ್ಕ ಅದು. ನವೆಂಬರ್ ವರೆಗೆ 1,655 ಕೋಟಿಯನ್ನು ಪೆಂಡಿಂಗ್ ಇಡಿಸಲಾಗಿದೆ. ಶಕ್ತಿ ಯೋಜನೆಯ ಟಿಕೆಟ್ನ ಹಣ ಸರ್ಕಾರ ವಿವಿಧ ನಿಗಮಗಳಿಗೆ ಪಾವತಿ ಮಾಡಬೇಕು. ಅದು KSRTC ಇರಬಹುದು ಮತ್ತು ಉಳಿದ 3 ನಿಗಮಗಳಿರಬಹುದು. ಕಲ್ಯಾಣ ಕರ್ನಾಟಕ ಸಾರಿಗೆ, ವಾಯುವ್ಯ ಕರ್ನಾಟಕ ಸಾರಿಗೆ, ಇದಕ್ಕೆ ಮತ್ತು ಬೆಂಗಳೂರು BMTC ಇದಕ್ಕೆ ಪಾವತಿ ಮಾಡಬೇಕು. ಅದು ಪೆಂಡಿಂಗ್ ಇದೆ. ಸುಮಾರು 4,000 ಕೋಟಿ ಪೆಂಡಿಂಗ್ ಇದೆ. ಇದನ್ನು ಸರ್ಕಾರ ಒಪ್ಪಿಕೊಂಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.